ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಏನಂದರೆ ಪಾಸ್ಪೋರ್ಟ್ ಮಾಡಿಸೋದ್ರ ಬಗ್ಗೆ. ಇದರಲ್ಲಿ ಮೇಯ್ನಾಗಿ ಬೇರೆ ಪ್ರೊಸೆಸ್ ಎಲ್ಲ ಆನ್ಲೈನ್ ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ನೀವು ವೆಬ್ಸೈಟಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿ ಗೈಡೆನ್ಸ್ ಇರುತ್ತೆ. ಸೊ ಇವತ್ತು ಬಂದು ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಮೇಯ್ನಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋ. ಸೊ ಈ ವಿಡಿಯೋ ಯಾಕೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಅಪ್ಲೈ ಮಾಡುವಾಗ ತುಂಬ ಜನ ಮೊಬೈಲಲ್ಲಿ ಕೂತ್ಕೊಂಡು ಅಥವಾ ಲ್ಯಾಪ್ಟಾಪಲ್ಲಿ ಕಂಪ್ಯೂಟ್ರಲ್ಲಿ ಅಪ್ಲೈ ಮಾಡಿರ್ತಾರೆ. ಆದರೆ ಅಲ್ಲಿ ವೆರಿಫಿಕೇಷನ್ಗೆ ಹೋದಾಗ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ ಯಾವುದು ಮ್ಯಾಚ್ ಆಗ್ತಾ ಇರಲ್ಲ. 100 ಜನ ಹೋಗಿದರೆ 99 ಜನದ್ದು ಸೇಮ್ ಪ್ರಾಬ್ಲಮ್ ಆಗಿರುತ್ತೆ. ಪಾನ್ ಕಾರ್ಡು ಆಧಾರ್ ಕಾರ್ಡು ಮ್ಯಾಚ್ ಆಗ್ತಾ ಇರಲ್ಲ, ಇಲ್ಲ ಆಧಾರ್ ಕಾರ್ಡು ವೋಟರ್ ಕಾರ್ಡು ಮ್ಯಾಚ್ ಆಗ್ತಾ ಇರಲ್ಲ, ಇಲ್ಲ SLC ಮಾರ್ಕ್ಸ್ ಕಾರ್ಡಲ್ಲಿ ಅವ್ರ ಪೇರೆಂಟ್ಸ್ ನೇಮು ಅವರ ಇದು ಮ್ಯಾಚ್ ಆಗ್ತಾ ಇರಲ್ಲ. ಸೊ ಈ ಥರ ಒಂದಕ್ಕೊಂದು ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಬಟ್ ಎಲ್ಲದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಒಂದು ಪೇರೆಂಟ್ಸ್ದು ಇನ್ಷಿಯಲ್ ಬಿಟ್ಟೋಗಿರುತ್ತೆ, ಇಲ್ಲ ಪೇರೆಂಟ್ಸ್ ನೇಮಲ್ಲಿ ಸ್ಪೇಸ್ ಇರಲ್ಲ, ಇಲ್ಲ ಅಪ್ಲಿಕೆಂಟ್ ನೇಮಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಒಂದಿರುತ್ತೆ, ಆಧಾರ್ ಕಾರ್ಡಲ್ಲಿ ಒಂದಿರುತ್ತೆ, ವೋಟರ್ ಕಾರ್ಡಲ್ಲಿ ಒಂದಿರುತ್ತೆ, ಪಾನ್ ಕಾರ್ಡಲ್ಲಿ ಒಂದಿರುತ್ತೆ. ಸೊ ಇದು ಮೇಜರ್ ಪ್ರಾಬ್ಲಮ್. ಅಲ್ಲಿ ಒಂದು ಲೆಟರ್ ಮಿಸ್ಟೇಕ್ ಆದ್ರೂ ಅವರು ಏನು ಕರೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೇಳ್ತಾರೆ, ಅಥವಾ ರಿಟರ್ನ್ ಕಳಿಸ್ತಾರೆ, ಅಥವಾ ಬೇರೆ ಫಾರಮ್ ಕೊಟ್ಟು ಈ ಫಾರ್ಮಲ್ಲಿ ಫಿಲ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ಅಪ್ಲಿಕೇಶನ್ನ ಬರೆಸ್ತಾರೆ. ಸೊ ಹಾಗಾಗಿ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ ಇರಬೇಕು ಅಂತ ಈ ವಿಡಿಯೋದಲ್ಲಿ ಒಂದ್ಸಲ ನಾನು ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಬಂದು 3 ಥರ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಂದು ಆಪ್ಷನ್ ಎ ಬಂದು ID ಪ್ರೂಫ್, ಆಯಿತಾ. ID ಪ್ರೂಫ್ಗೊಂದು ಡಾಕ್ಯುಮೆಂಟ್ ಇರಬೇಕು, ಅಡ್ರೆಸ್ ಪ್ರೂಫ್ಗೊಂದು ಡಾಕ್ಯುಮೆಂಟ್ ಇರಬೇಕು. ದಿಸ್ ಇಸ್ ಬಿ. ನೆಕ್ಸ್ಟ್ ಬಂದು ECR ಅಥವಾ ನಾನ್ ECR ಅಂತ. ನಾನ್ ECR, ದಿಸ್ ಈಸ್ ರಿಲೇಟೆಡ್ ಟು ಎಜುಕೇಷನ್, ಆಯಿತಾ. ಸೊ ಇವಾಗ ಹೇಳ್ತೀನಿ ನೋಡೋಣ. ಮೊದಲನೇದಾಗಿ ID ಪ್ರೂಫು, ಆಯಿತಾ. ಇದಕ್ಕೆ ನೀವು ನಿಮ್ಮ ID ಪ್ರೂಫ್, ನಿಮ್ಮ ನೇಮು ಕರೆಕ್ಟಾಗಿ ಇದೆಯಾ, ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಾ ನೀವು ಅನ್ನೋದಕ್ಕೆ ಒಂದು ID ಪ್ರೂಫ್ ಬೇಕು. ಈ ID ಕಾರ್ಡ್ ಯಾವ್ದ್ಯಾವ್ದು ಬರುತ್ತೆ ಅಂದರೆ, ಮೊದಲನೇದು ಬಂದು ಆಧಾರ್ ಕಾರ್ಡು, ಆಯಿತಾ. ಎರಡನೇದು ಇದಕ್ಕೆ ಇನ್ನೊಂದು ಡಾಕ್ಯುಮೆಂಟ್ ಏನು ಕೊಡ್ಬೋದು ಅಂದರೆ, ನೀವು ಪಾನ್ ಕಾರ್ಡ್ ಕೊಡ್ಬೋದು, ಆಯಿತಾ. ನೆಕ್ಸ್ಟು ಮೂರನೇದು ವೋಟರ್ ID ಕೊಡ್ಬೋದು. ನಾಲ್ಕನೇದು DL ಕೊಡ್ಬೋದು. ನೆಕ್ಸ್ಟು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಕೊಡ್ಬೋದು. ಈ ಬ್ಯಾಂಕ್ ಪಾಸ್ಬುಕ್ ಬಂದು ಗೌರ್ಮೆಂಟ್ ಬ್ಯಾಂಕ್ದೇ ಆಗಿರಬೇಕು, ಆಯಿತಾ. ಗೌರ್ಮೆಂಟ್ ಬ್ಯಾಂಕ್ ಅಂತಂದರೆ ಕೆನರಾ ಬ್ಯಾಂಕು, SBI, ಬ್ಯಾಂಕ್ ಆಫ್ ಇಂಡಿಯಾ, ಸೊ ಏನೋ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಥರ ಏನೇನೋ ಇದೆಯಲ್ಲ. ಸೊ ಈ ಥರ ಗೌರ್ನಮೆಂಟ್ ಬ್ಯಾಂಕದೇ ಆಗಿರಬೇಕು. ಪ್ರೈವೇಟ್ ಬ್ಯಾಂಕದನ್ನು ಅವರು ಕನ್ಸಿಡರ್ ಮಾಡಲ್ಲ ಅಂತ ನೋಟಿಸಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು ಇನ್ನೇನು ಕನ್ಸಿಡರ್ ಮಾಡ್ತಾರೆ ಅಂತ ಅಂದರೆ, ಇವಾಗ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಅವ್ರದ್ದು ಗೌರ್ಮೆಂಟ್ ID ಕಾರ್ಡು, ಗೌರ್ನಮೆಂಟ್ ಎಂಪ್ಲಾಯ್ದು ID, ಆಯಿತಾ. ಸೊ ನೆಕ್ಸ್ಟು ಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ, ಸೊ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್, ಕಾಲೇಜು ಅಥವಾ ಸ್ಕೂಲ್ದು ID. ನೆಕ್ಸ್ಟು ಹಾಗೆ ಬಂದರೆ ನೆಕ್ಸ್ಟ್ ಇನ್ಯಾವುದು, ಯಾರಾದರೂ ಇವಾಗ ರಿಟೈರ್ಡ್ ಎಂಪ್ಲಾಯ್ ಆಗಿದ್ದರೆ ಅವ್ರದ್ದು ಏನಾದರೂ ಪೆನ್ಷನ್ ಅಥವಾ ಏನಾದರೂ ಆ ರಿಲೇಟೆಡ್ ಡಾಕ್ಯುಮೆಂಟು, ಪೆನ್ಷನ್ ರಿಲೇಟೆಡ್ ಡಾಕ್ಯುಮೆಂಟು, ಆಯಿತಾ. ಸೊ ಅದು ಬಿಟ್ಟರೆ ಇನ್ನೇನು ಕೊಡ್ಬೋದು ಅಂತಂದರೆ, ನಿಮ್ಮ ರೇಷನ್ ಕಾರ್ಡು ಕೊಡ್ಬೋದು, ಆಯಿತಾ. ಸೊ ರೇಷನ್ ಕಾರ್ಡು. ನೆಕ್ಸ್ಟು ಇದಿಷ್ಟು, ಐ ಥಿಂಕ್ ಇದಿಷ್ಟನ್ನು ಕೊಡ್ಬೋದು. ಮತ್ತು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ಬರ್ತ್ ಸರ್ಟಿಫಿಕೇಟು. ಮತ್ತು ಇನ್ನೊಂದೇನು ಕೊಡ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೋದು, ಓಕೆನಾ. ಇದಿಷ್ಟು ಡಾಕ್ಯುಮೆಂಟ್ಸಲ್ಲಿ ಮಿನಿಮಮ್ 3 ಡಾಕ್ಯುಮೆಂಟ್ಸ್ ಇರಬೇಕು, ಓಕೆನಾ. ಮಿನಿಮಮ್ 3 ಡಾಕ್ಯುಮೆಂಟ್ಸು ನೇಮ್
ಮೂರು ಡಾಕ್ಯುಮೆಂಟ್ಸಲ್ಲಿ ಸೇಮ್ ಇರಬೇಕು, ಡೇಟ್ ಆಫ್ ಬರ್ತು ಮೂರು ಡಾಕ್ಯುಮೆಂಟ್ಸಲ್ಲೂ ಸೇಮ್ ಇರಬೇಕು, ಆಯಿತಾ. ಡೀಟೇಲ್ಸು ಮೂರು ಡಾಕ್ಯುಮೆಂಟ್ಸಲ್ಲೂ ಸೇಮ್ ಇರಬೇಕು. ಇವಾಗ ಆಧಾರ್ ಕಾರ್ಡನ್ನು ನೀವು ಈಸಿಯಾಗಿ ಎಲ್ಲೆಲ್ಲೋ ಕರೆಕ್ಷನ್ ಮಾಡಿಸ್ತೀರಾ ಗೊತ್ತಾಗುತ್ತೆ. ಆಧಾರ್ ಕಾರ್ಡ್ ಇಟ್ಕೊಂಡು ಪಾನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರ್ತೀರಾ, ಅದರಲ್ಲೂ ಓಕೆ ಮಾಡಿಸ್ತೀರಾ ಈಸಿಯಾಗಿ. ವೋಟರ್ ಐ ಡಿ, ಸೊ ಕೆಲವೊಂದು ಎಲ್ಲಿ ಮಾಡ್ತಾರೆ ಅನ್ನೋದು ಸರಿಯಾಗಿ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಸೊ ಕೆಲವ್ರಿಗೆ ಗೊತ್ತಿರುತ್ತೆ, ಈಸಿಯಾಗಿ ಆಗುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಗೊತ್ತಿಲ್ಲ ಅಂದರೆ ನಾವೇನೇ ಇದನ್ನು ಆನ್ಲೈನಲ್ಲಿ ಮಾಡ್ಕೊಬೋದು ವೋಟರ್ ಐ ಡಿನ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ವೋಟರ್ ಐ ಡಿ ಇದ್ದು ಅದ್ರಲ್ಲಿ ಕರೆಕ್ಷನ್ ಇದ್ದರೆ ನಾವೇ ಕರೆಕ್ಷನನ್ನು ಮಾಡ್ಕೊಬೋದು. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ಹಾಕಿರ್ತೀನಿ. ನೆಕ್ಸ್ಟು ಡಿ ಎಲ್ ಅಲ್ಲಿ ಸಮ್ಟೈಮ್ಸ್ ಯಾರಾದರೂ ತುಂಬ ಓಲ್ಡು ಡಿ ಎಲ್ ಇಟ್ಕೊಂಡಿದ್ರೆ ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತಾರೆ. ಸೊ ಒಂದ್ಸಲ ನೋಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅದನ್ನು ಕರೆಕ್ಷನ್ ಮಾಡಿಸ್ಕೊಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ಕು, ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ತುಂಬ ಗ್ರಾಮೀಣ ಪ್ರದೇಶಗಳಲ್ಲಿ ಗೌರ್ನಮೆಂಟ್ ಬ್ಯಾಂಕ್ ಇರಲ್ಲ, ಅಥವಾ ಬೆಂಗಳೂರಲ್ಲಿರೋರೆ ಎಲ್ಲರೂ ಹೋಗಿ ಗೌರ್ಮೆಂಟ್ ಬ್ಯಾಂಕಲ್ಲೇ ಮಾಡಿಸ್ಕೊಂಡಿರಲ್ಲ, ಎಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಮಾಡಿಸ್ಕೊಂಡಿರ್ತಾರೆ. ಸೊ ಇದು ಒಂದು ನೋಡ್ಕೊಳ್ಳಿ. ಎಮರ್ಜೆನ್ಸಿಗೆ ಪೋಸ್ಟ್ ಆಫೀಸ್ ಅಥವಾ ಗೌರ್ಮೆಂಟ್ ಬ್ಯಾಂಕಲ್ಲಿ ಒಂದು ಪಾಸ್ಬುಕ್ ಇಟ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟು ಗೌರ್ನಮೆಂಟ್ ಐ ಡಿ, ಗೌರ್ಮೆಂಟ್ ಎಂಪ್ಲಾಯಿಗಳು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದರೆ ಅವ್ರದ್ದೊಂದು, ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯಿಗಳಾಗಿದ್ದರೆ ಸೊ ಅವ್ರದ್ದೊಂದು ಗೌರ್ಮೆಂಟ್ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ. ಸೊ ಅದೊಂದು ಯೂಸ್ ಮಾಡ್ಬೋದು, ಅದೊಂದು. ನೆಕ್ಸ್ಟು ಕಾಲೇಜ್, ನೀವು ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಸ್ಕೂಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಒಂದನ್ನು ಇದು ಮಾಡ್ಬೋದು. ಸೊ ನೆಕ್ಸ್ಟ್ ಯಾರಾದರೂ ಸೀನಿಯರ್ ಸಿಟಿಸನ್ ಅಥವಾ ರಿಟೈರ್ಡ್ ಎಂಪ್ಲಾಯ್ ಆಗಿದ್ದರೆ ಅವರು ಪೆನ್ಷನ್ ಡಾಕ್ಯುಮೆಂಟ್ಸು, ನೀವು ಗೌರ್ಮೆಂಟದ್ದು ಏನಾದರೂ ಪೆನ್ಷನ್ ತೊಗೊಂಡಿದ್ರೆ ಸೊ ಆ ಡಾಕ್ಯುಮೆಂಟ್ಸ್ ಕೊಡ್ಬೋದು. ಮತ್ತು ರೇಷನ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡು ಕೆಲವರು ತುಂಬ ವರ್ಷದ ಹಿಂದೆ ರೇಷನ್ ಕಾರ್ಡ್ ಮಾಡಿಸಿರ್ತೀರ, ಅವತ್ತು ಹೆಸರು ಏನೋ ಕೊಟ್ಟಿರ್ತೀರ, ಅದು ಒಂದೊಂದು ಅದರಲ್ಲಿ ಕರೆಕ್ಟಾಗಿರಲ್ಲ. ಸೊ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಮಾಡಿಸಿದ್ರೆ, ಹೊಸ್ದಾಗಿ ಮಾಡಿಸಿದ್ರೆ ಆವಾಗ ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಅದು ಸೇಮ್ ಇರುತ್ತೆ. ಸೊ ಅದು ಆಗುತ್ತೆ, ಆಯಿತಾ. ಅಥವಾ ನೆಕ್ಸ್ಟ್ ನಿಮ್ಮ ಬರ್ತ್ ಸರ್ಟಿಫಿಕೇಟು, ಮೋಸ್ಟ್ ಆಫ್ ದ ಪೀಪಲ್ದು ರಾಂಗ್ ಇರೋವಂಥ ಇದು ಡಾಕ್ಯುಮೆಂಟ್ ಅಂದರೆ ಬರ್ತ್ ಸರ್ಟಿಫಿಕೇಟ್. ಯಾಕೆಂದರೆ ಹುಟ್ಟಿದಾಗ ಪೇರೆಂಟ್ಸ್ ಏನೋ ಒಂದು ಕೊಟ್ಟಿರ್ತಾರೆ, ಅದಾದಮೇಲೆ ಬರ್ತ್ ಸರ್ಟಿಫಿಕೇಟ್ ಒಂದು ತೊಗೊಂಡಿರ್ತಾರೆ, ಅದಾದಮೇಲೆ ಕಾಲೇಜು ಸ್ಕೂಲಲ್ಲಿ ಹೋಗ್ತಾ ನೇಮ್ ಏನೋ ಬೇರೆ ಎನ್ಶಿಲ್ ಆ್ಯಡ್ ಮಾಡೋದು, ಸೊ ಆಮೇಲೆ ನೇಮನ್ನ ಮಾಡಿಫೈ ಮಾಡಿ ಈ ಥರ ಆಗಿರುತ್ತೆ, ಆಯಿತಾ. ಇದೊಂದು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಕ್ಯಾಸ್ಟ್ ಸರ್ಟಿಫಿಕೇಟು. ಸೊ ಎಲ್ಲರದು SC ST OBC ಈ ಥರ ಜನರಲ್ ಕ್ಯಾಟಗರಿ, ಸೊ ಈ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಇದೊಂದು ಆಗುತ್ತೆ. ಇದಿಷ್ಟು ಟೋಟಲ್ 11, ಇನ್ನೊಂದೆರಡು ಡಾಕ್ಯುಮೆಂಟ್ಸ್ ಬರುತ್ತೆ, ಅದು ಗೊತ್ತಿಲ್ಲ. ಸೊ ಒಟ್ಟು ಇಷ್ಟು ಡಾಕ್ಯುಮೆಂಟ್ಸಲ್ಲಿ ನೀವು ಮಿನಿಮಮ್ 3 ಡಾಕ್ಯುಮೆಂಟ್ಸು ಸೇಮ್ ಇರಬೇಕು, ಎಲ್ಲ ಡೀಟೇಲ್ಸು ಮ್ಯಾಚ್ ಆಗಬೇಕು. ಒಂದರಲ್ಲೊಂದಿದ್ರೆ ಆಗಲ್ಲ, ಓಕೆನಾ. ಇದಿಷ್ಟು ಬಂದು ನಿಮ್ಮ ಐ ಡಿ ಪ್ರೂಫು ಮತ್ತು ಡೇಟ್ ಆಫ್ ಬರ್ತಿಗೆ, ಆಯಿತಾ. ನೆಕ್ಸ್ಟ್ ಬಂದು ಅಡ್ರೆಸ್ ಪ್ರೂಫ್ಗೆ, ನೀವು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡೇ ಆಗುತ್ತೆ. ಇದರಲ್ಲಿ 3 ಡಾಕ್ಯುಮೆಂಟ್ಸ್ ಯಾವ್ದಾದ್ರು ನೀವು ತೊಗೊಂಡಿದ್ರೆ ಸೊ ಅದೇ ಪ್ರೂಫು ಇದಕ್ಕಾಗುತ್ತೆ. ಸೊ ಆಧಾರ್ ಕಾರ್ಡ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಇದು ಯಾವುದ್ರಲ್ಲಿರುತ್ತೆ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿರೋದು ಆಗುತ್ತೆ, ಆಯಿತಾ. ಸೊ ಅದೇ ವೋಟರ್ ಲಿಸ್ಟು ಈ ಥರ, ಆಮೇಲೆ ಕರೆಂಟ್ ಬಿಲ್ಲು, ಆಧಾರ್ ಕಾರ್ಡು, ವೋಟರ್ ಲಿಸ್ಟು, ಆಮೇಲೆ ಗ್ಯಾಸ್ ಬಿಲ್ ಆಗುತ್ತೆ, ವೋಟರ್ ಐ ಡಿ ಆಗುತ್ತೆ. ನೆಕ್ಸ್ಟು ಅಲ್ಲಿಂದ ಬಂದರೆ ಯಾವುದಾದ್ರೂ ಕಂಪ್ನಿಲಿ ಅಥವಾ ಯಾವುದಾದ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ, ನೀವು ಪ್ರೈವೇಟ್ ಎಂಪ್ಲಾಯ್ ಆಗಿದ್ರು ಆ ಕಂಪ್ನಿಯಿಂದ ಒಂದು ಲೆಟರ್ ಹೆಡ್ ಆಗುತ್ತೆ ಕಂಪ್ನಿ ಎಂಪ್ಲಾಯ್ಗಳಿಗೆ. ನೀವು ಯಾವ್ದಾದ್ರು ಒಂದು ರೆಪ್ಯೂಟೆಡ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಆ ಕಂಪನಿದು ಲೆಟರ್ ಹೆಡ್ಡಲ್ಲೂ ನೀವು ಡಾಕ್ಯುಮೆಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಬಂದು ನಿಮ್ಮ ಹಸ್ಬೆಂಡ್ ಆರ್ ವೈಫ್ ಅಥವಾ ನಿಮ್ಮ ಫಾದರ್ದು ಅಥವಾ ಪೇರೆಂಟ್ಸ್ದು ಪಾಸ್ಪೋರ್ಟ್ ಇರುತ್ತಲ್ಲ ಅದು ಕೂಡ ಆಗುತ್ತೆ. ಅವ್ರ ಗಾರ್ಡಿಯನ್ ಥರ ಕೊಡ್ಬೋದು ಅಥವಾ ಸ್ಪೌಸ್ ಅಂತ ಕೊಡ್ಬೋದು, ಆಯಿತಾ. ಸೊ ಇದಿಷ್ಟು ಬಂದು ಇದಕ್ಕೆ ಅಡ್ರೆಸ್ ಪ್ರೂಫ್ಗಾಗುತ್ತೆ, ಓಕೆನಾ. ಸೊ ನೀವು ಇಲ್ಲಿರೋದನ್ನ ತಲೆ ಕೆಡಿಸ್ಕೊಂಬಿಡಿ, ಇದರಲ್ಲಿ ಯಾವುದಾದ್ರೂ 3 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಇದಾಗುತ್ತೆ, ಓಕೆನಾ. ಆಟೋಮೆಟಿಕ್ಕಾಗಿ ಇದಾಗುತ್ತೆ ಅಡ್ರೆಸ್ ಪ್ರೂಫಿಗೆ, ಆಯಿತಾ. ಇದಿಷ್ಟು. ನೆಕ್ಸ್ಟು ಗ್ಯಾಸ್ ಬಿಲ್ಲು, ಟೆಲಿಫೋನ್ ಬಿಲ್ ಏನಾದ್ರು ಇದ್ದರೆ ಅದು ಆಗುತ್ತೆ. ನೆಕ್ಸ್ಟು ಓಕೆ, ಇದಿಷ್ಟು ಬಂದು ಅಡ್ರೆಸ್ ಪ್ರೂಫಿಗೆ ಆಯಿತು. ಇವಾಗ ನಾನ್ ಇ ಸಿ ಆರ್ ಅಂತಂದರೆ SSLCನೂ ಓದಿರಲ್ವಲ್ಲ ಅಂಥವ್ರಿಗೆ ನಾನ್ ಇ ಸಿ ಆರ್ ಅಂತಂದರೆ ದೇ ಆರ್ ಮಿನಿಮಮ್ SSLC ಓದಿರಬೇಕು, SLC PUC ಡಿಗ್ರಿ ಗ್ರ್ಯಾಜುಯೇಟ್, ಸೊ ಈ ಥರ. ಸೊ ಇದಕ್ಕೆ ನೀವು 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಥವಾ ಸರ್ಟಿಫಿಕೇಟ್ ಕಾನ್ವೊಕೇಶನ್, ಓಕೆನಾ. ಇದಿಷ್ಟು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ಆಲ್ಮೋಸ್ಟ್ ನಾನು ಪಾಸ್ಪೋರ್ಟ್ ಮಾಡಿಸಿದ್ದಾರೆ ಅಂತಂದರೆ 99
100% ಎಲ್ಲರೂ ಆಲ್ಮೋಸ್ಟ್ 10th ಪಾಸ್ ಆಗಿರ್ತಾರೆ. ಸೊ ಆಗಿಲ್ಲ ಅಂತಂದರೆ ಏನು ಮಾಡಬೇಕು, ಇವಾಗ ಸ್ಕೂಲ್ ಮಕ್ಕಳು ಇನ್ನೂ ಅವರು 10th ಹೋಗಿರಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅವ್ರ ಪೇರೆಂಟ್ಸದು ಪ್ರೂಫನ್ನ ಕೊಡಬೇಕಾಗುತ್ತೆ. ಅವ್ರ ಪೇರೆಂಟ್ಸ್ದು ಪಾಸ್ಪೋರ್ಟ್ ಇದ್ದರೆ ಅದನ್ನು ಕೊಡಬೇಕಾಗುತ್ತೆ, ಇಲ್ಲ ಸ್ಕೂಲಿಂದ ಲೆಟರ್ ಬರ್ಸ್ಕೊಂಡೋಗಿ ಕೊಡಬೇಕಾಗುತ್ತೆ. ಇದು ಬಂದು ಮಕ್ಕಳಿಗೆ. ನೆಕ್ಸ್ಟ್ SSLC ಮೇಲೆ ಓದಿರಲ್ಲ, ಆದರೆ ಅವ್ರು ಆಲ್ರೆಡಿ 18 ಕ್ರಾಸ್ ಆಗಿರ್ತಾರೆ, 18+ ಆಗಿರ್ತಾರೆ ಅಂತಂದರೆ, ಸೊ ನೀವು ಯಾರಾದರೂ ನಿಮ್ಮ ಪೇರೆಂಟ್ಸ್ ಅಥವಾ ಬ್ರದರ್ ಸಿಸ್ಟರ್ಸ್ ಅಥವಾ ನಿಮ್ಮ ಗಂಡ ಹೆಂಡತಿ ಯಾರ್ದಾದ್ರೂ ಅವ್ರದನ್ನ ಪಾಸ್ಪೋರ್ಟನ್ನು ಅಟ್ಯಾಚ್ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಬೇಕು, ಬಿಕಾಸ್ ಅವರು ಅಲ್ಲಿ ಒಂದು ಲೆಟ್ರ್ ಬರೆದು ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಓದಿರ್ತಾರೆ, ಪಾಸ್ಪೋರ್ಟ್ ಮಾಡಿಸಿರೋರು ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಆಯಿತಾ. ನೆಕ್ಸ್ಟು ಇದಿಷ್ಟರಲ್ಲಿ 2 ಡಾಕ್ಯುಮೆಂಟ್ಸ್ ಪಕ್ಕಾ ಎಲ್ಲರ ಹತ್ರನೂ ಇರುತ್ತೆ. ಏನಾದ್ರು ಕರೆಕ್ಷನ್ ಇದ್ದರೆ ಆಧಾರ್ ಪಾನಲ್ಲಿ ಮಾಡ್ಕೊಂಡಿರ್ತಾರೆ, ಆದರೆ ಇನ್ನು ಮಿಕ್ಕಿದ್ದು ಡಾಕ್ಯುಮೆಂಟ್ಸು ಯಾರ ಹತ್ರನೂ ಕರೆಕ್ಟಾಗಿರಲ್ಲ. ಇದೇ ರೀಸನ್ಗೆ 100 ಜನ ಪಾಸ್ಪೋರ್ಟ್ ಆಫೀಸಿಗೆ ಹೋದರೆ 99 ಜನ ವಾಪಸ್ ಬರ್ತಾರೆ, ಇದನ್ನು ಕರೆಕ್ಷನ್ ಮಾಡ್ಕೊಬನ್ನಿ, ಅದನ್ನು ಕರೆಕ್ಷನ್ ಮಾಡ್ಕೊಬನ್ನಿ ಅಂತ ಕಳಿಸ್ತಾ ಇರ್ತಾರೆ. ಸೊ ಬಿಫೋರ್ ಅಪ್ಲೈಯಿಂಗ್ ಫಾರ್ ಪಾಸ್ಪೋರ್ಟ್, ಸೊ ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಹಾಕ್ತೀನಿ. ಥ್ಯಾಂಕ್ ಯು.